ತೆಲುಗಿನ ಸ್ಟಾರ್ ಜ್ಯೋತಿಷ್ಯ ವೇಣುಸ್ವಾಮಿ ಇವರು ಯಾವುದೋ ಒಂದು ಕಾರಣದಿಂದ ಕಾಂಟ್ರವರ್ಸಿ ಆಗ್ತಾನೇ ಇರ್ತಾರೆ. ಆದರೆ ಟಾಪ್ ಹೀರೋಯಿನ್ಸ್ ಎಲ್ಲ ಇವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತಾರೆ. ಯಾಕಂದರೆ ಇವರು ಇದುವರೆಗೂ ಏನೇನು ಹೇಳ್ಕೊಂಬಂದಿದ್ದಾರೋ ಅದೆಲ್ಲ ನಿಜ ಆಗೈತೆ. ಸಮಂತ ನಾಗ ಚೈತನ್ಯ ಅದ್ರ ಬಗ್ಗೆ ಮಾತಾಡಿದ್ರು, ಅದು ನಿಜ ಆಗೈತೆ. ಅದೇ ರೀತಿ ತುಂಬ ವಿಚಾರಗಳೂ ಇವ್ರು ಹೇಳಿದ್ದೆಲ್ಲ ನಿಜ ಆಗೈತೆ. ಆದರೆ ಇಷ್ಟು ದಿವಸ ತೆಲುಗೋರ ಬಗ್ಗೆ ಮಾತಾಡ್ತಾ ಇದ್ರು, ಈಗ ಕನ್ನಡದ ಹೀರೋ ಬಗ್ಗೆ ಮಾತಾಡಿದ್ದಾರೆ. ಅದು ಯಶ್ ಬಗ್ಗೆ. ಈಗ ಇವ್ರು ಮಾತಾಡಿದ್ದು ತುಂಬಾ ವೈರಲ್ ಆಗಿದೆ. ಯಶ್ ಬಗ್ಗೆ ಇವ್ರು ಏನು ಹೇಳಿದ್ದಾರೆ ಅಂದರೆ, ಯಶ್ ಅಂತ ಒಬ್ಬ ಹೀರೋ ಇದ್ದಾರೆ. ಈಗ ಅವ್ರ ಪರಿಸ್ಥಿತಿ ತುಂಬಾ ಭಯಂಕರವಾಗಿದೆ. ಕನ್ನಡದ ಹೀರೋ ಆಗಿರೋದ್ರಿಂದ ಧೈರ್ಯವಾಗಿ ಮಾತಾಡ್ತೀನಿ. ಯಾಕೆ ಕನ್ನಡದವ್ರು ಅಂದರೆ ಅಷ್ಟೊಂದು ಸಲೀಸ. ಮತ್ತು ಇನ್ನೊಂದು ಮಾತು ಹೇಳಿದ್ದಾರೆ ಇದ್ರ ಜೊತೆ. ಯಶ್ ಅವರು ಈಗ ಸದ್ಯಕ್ಕೆ ಡಿಪ್ರೆಷನಲ್ಲಿ ಇದ್ದಾರಂತೆ. KGF ಪಾರ್ಟ್ 1 ಪಾರ್ಟ್ 2 ಅಂತ ತೆಗೆದುಬಿಟ್ಟು ಅದನ್ನೇ ಎಷ್ಟು ಅಂತ ತೆಕ್ಕೊಂಡಿರ್ತಾರೆ. ಈಗ ಟಾಕ್ಸಿಕ್ಕು ರಿಲೀಸ್ ಡೇಟು ಮುಂದೆ ಹಾಕಿದ್ರು. ಇದನ್ನೆಲ್ಲ ನೋಡಿ ಇವರು ಎಲ್ಲೋ ಯಶ್ಗೆ ಫಿಲಮ್ ರಿಲೀಸ್ ಮಾಡೋಕ್ಕೆ ಭಯ ಆಗ್ತಿದೆ. ಯಾಕಂದರೆ ಇವಾಗ ರಿಲೀಸ್ ಆಗಿರೋ ಸಾಂಗು ಮತ್ತು ಟೀಸರು ಅಷ್ಟೊಂದು ಸದ್ದು ಮಾಡಲಿಲ್ಲ. ಯಾಕೆ ಯಶ್ ಅವರು ಡಿಪ್ರೆಷನ್ಲಿ ಇದ್ದಾರೆ ಅಂದ್ಬಿಟ್ಟು ಇವ್ರೇನು ಹೋಗಿ ನೋಡಿದ್ರಾ? ಗೊತ್ತಿಲ್ಲದೆ ಯಾಕೆ ಇವರು ಈ ರೀತಿ ಹೇಳಿದ್ದಾರೆ? ಅದು ಕನ್ನಡದವ್ರು ಆಗಿರೋದ್ರಿಂದ ಅವ್ರ ಹೆಸರು ಹೇಳ್ತೀನಿ. ಇದೆಲ್ಲ ಅವರು ಏನಕ್ಕೆ ಮಾತಾಡಬೇಕು? ಕನ್ನಡದವರು ಈಗ ಎಲ್ಲದರಲ್ಲೂ ಮುಂದೆ ಇದ್ದಾರೆ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಬೇರೆ ಭಾಷೆ ಸಿನಿಮಾ ಎಲ್ಲ ಹಿಂದಕ್ಕೆ ಇಕ್ಬಿಟ್ಟು ಕನ್ನಡ ಸಿನಿಮಾ ಮುಂದೆ ಹೋಗಿದೆ. ಬೇರೆ ರಾಜ್ಯದಲ್ಲಿ ಅವಾರ್ಡ್ ಫಂಕ್ಷನ್ಗಳು ಮಾಡ್ತಾಯಿದ್ರು. ಈಗ ಕನ್ನಡದ ಸ್ಥಾನ ಏನು ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗಿದೆ. ಇವಾಗ ಅವರೆಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಅವಾರ್ಡ್ ಫಂಕ್ಷನ್ ಮಾಡೋ ಮಟ್ಟಕ್ಕೆ ಬಂದಿದೆ. ಹೇಳ್ತಾ ಹೋದರೆ ಇನ್ನೂ ಎಷ್ಟೋ ಹೇಳ್ಬೋದು. ಆ ಥರದ್ರಲ್ಲಿ ಕನ್ನಡನ ಇಷ್ಟೊಂದು ಸಲೀಸಾಗಿ ತೊಗೊಂಬಿಟ್ರೆ ತುಂಬ ತಪ್ಪಾಗತ್ತೆ. ಈ ವಿಡಿಯೋ 2 ತಿಂಗಳ ಹಿಂದೆ ಮಾತಾಡಿರೋ ವಿಡಿಯೋ ಇದು ಈಗ ವೈರಲ್ ಆಗಿದೆ. ಇದು ಏನಕ್ಕೆ ಈ ಥರ ಮಾತಾಡ್ತಾರೋ ಗೊತ್ತಿಲ್ಲ. ಏನಾದರೂ ಪ್ರಚಾರಕ್ಕೋಸ್ಕರ ಮಾತಾಡ್ತಾರಾ? ಯಾಕಂದರೆ ಈಗ ಯಾವುದೇ ಸುದ್ದಿಯಿಂದ ಸದ್ದಾಗಲಿಲ್ಲ. ಇವಾಗ ಇದರಿಂದ ಆದರೂ ಸುದ್ದಿ ಮಾಡೋಣ ಅಂತ ಮಾತಾಡಿದಾರೇನೋ. ಇವ್ರು ಈಗಷ್ಟೇ ಅಲ್ಲ, ಇದ್ರ ಹಿಂದೆನೂ ತುಂಬಾ ವಿಚಾರಕ್ಕೆ ಕಾಂಟ್ರವರ್ಸಿ ಆಗಿದ್ದಾರೆ. ಆದರೆ ಮಾತಾಡೋ ವಿಚಾರದಲ್ಲಿ ಇನ್ನೊಬ್ರಿಗೆ ನೋವಾಗಬಾರ್ದು. ಅದನ್ನು ನೋಡ್ಕೊಬೇಕು. ಇದ್ರ ಬಗ್ಗೆ ಯಶ್ ಅವರೇ ಕ್ಲಾರಿಟಿ ಕೊಡಬೇಕು. ಯಾಕಂದರೆ ಇದು ಯಶ್ ಅವ್ರ ಬಗ್ಗೆ ಆಗಿರೋದ್ರಿಂದ ಅವ್ರ ಜೀವನ ಅವ್ರು ಏನು ಮಾಡ್ತಿರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರತ್ತೆ. ನಾವು ಎಲ್ಲೋ ಕೂತ್ಕೊಂಡು ಇದು ನಿಜ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅಂದ್ಬಿಟ್ಟು ಯಶ್ ಅವ್ರ ಮನಸ್ಥಿತಿ ಏನಿರತ್ತೆ ಅಂತ ಅವ್ರಿಗೆ ಗೊತ್ತಿರತ್ತೆ. ಅವರೇ ಕ್ಲಾರಿಟಿ ಕೊಡದೆ ನಾವೇನು ಹೇಳೋಕ್ಕಾಗಲ್ಲ. ಅವ್ರ ಮೂವಿ ಬಗ್ಗೆ ಯಾವ ರೀತಿ ಟೆನ್ಷನ್ ತೊಗೊಂಡಿದ್ದಾರೆ ಅಂದ್ಬಿಟ್ಟು ನಮ್ಗಳಿಗೆ ಗೊತ್ತಿಲ್ಲ. ಆದರೆ ಕನ್ನಡದ ಬಗ್ಗೆ ಮಾತಾಡಿರೋದಕ್ಕೋಸ್ಕರ ನಾವು ಕನ್ನಡದವರಾಗಿ ಮಾತಾಡ್ತೀವಿ. ಇನ್ನು ಮುಂದೆ ಯಶ್ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾರೋ ನೋಡೋಣ. ಆದರೆ ನಾನು ಇಷ್ಟು ಮಾತ್ರ ಹೇಳ್ಬೋದು, ಇಲ್ಲಿರೋ ಯಶ್ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ಬಿಟ್ಟು ಎಲ್ಲೋ ಇರೋರು ಅವ್ರು ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆಗಳಲ್ಲಿರೋರ ಮನಸ್ಥಿತಿನೇ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಮಗೆ ಗೊತ್ತಾಗಲ್ಲ. ಅಂಥದ್ದು ಇದನ್ನು ಯಾವ ಆಧಾರದ ಮೇಲೆ ಹೇಳಿದ್ರು ಅಂದ್ಬಿಟ್ಟು ಇದನ್ನು ಯಶ್ ಅವರೇ ಮಾತಾಡಬೇಕು, ಯಶ್ ಅವರೇ ಕ್ಲಾರಿಟಿ ಕೊಡಬೇಕು. ಇದ್ರ ಬಗ್ಗೆ ಯಶ್ ಅವ್ರ ಅಭಿಮಾನಿಗಳಿಗಂತೂ ಬೇಸರ ಇರುತ್ತೆ. ಯಶ್ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರ ಕಾದು ನೋಡೋಣ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.